ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರ್ಮವನ್ನು ನಾವು ಹೇಗೆ ಮಾಡಬೇಕು? ಅನಾಸಕ್ತಿಯಿಂದ ಮಾಡಬೇಕು. ಏನದು ಅನಾಸಕ್ತಿ ಅಂದರೆ? ಕೆಲಸ ಮಾಡುವಾಗ ಪೂರ್ಣ ಅದರಲ್ಲೇ ಮುಳುಗಿರು, ಹೃತ್ಪೂರ್ವಕವಾಗಿ ಮಾಡು. ಕೆಲಸ ಮುಗಿದ ಮೇಲೆ ಒಂದು ಸಲ ಕೈ ತೊಳೆದುಕೊಂಡ ಮೇಲೆ ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಆಫೀಸ್ಗೆ ಹೋಗಿರ್ತಾರೆ, ಅಲ್ಲಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿರ್ತಾರೆ, ಅಲ್ಲಿನ ಎಲ್ಲ ತಲೆ ಬಿಸಿಯನ್ನು ತಂದು ಮನೆಯಲ್ಲಿ ಪತ್ನಿಯ ಮೇಲೆ ಮಕ್ಕಳ ಮೇಲೆ ವ್ಯಕ್ತಪಡಿಸ್ತಾರೆ. ಇದು ಕರ್ಮಯೋಗವಾ? ನಾವು ವ್ಯಕ್ತಪಡಿಸದೇ ಇರಬಹುದು, ಆದರೆ ನಮ್ಮ ತಲೆಯೊಳಗೆ ಅದೇ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಅದೇ ಚಿಂತೆ, ಅದೇ ದುಃಖ ದುಗುಡ ಕೆಲಸ ಮಾಡ್ತಾ ಇರುತ್ತೆ. ಇದು ಕರ್ಮಯೋಗನ? ಅನಾಸಕ್ತಿ ಯೋಗ, ಅದೇ ಕರ್ಮಯೋಗ. ಹಾಗಂದ್ರೇನು? ಎಲ್ಲ ಕೆಲಸ ಮಾಡು, ಇದು ನನ್ನದೇ ಕೆಲಸ ಅಂತಲೇ ಮಾಡು. ಆದರೆ ಒಂದು ಸಲ ಕೆಲಸ ಮುಗಿದ ಮೇಲೆ ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ಶ್ರೀಮಂತರ ಮನೆಯ ದಾಸಿಯ ಹಾಗೆ ಕೆಲಸ ಮಾಡು. ಅನಾಸಕ್ತಿ. ಸ್ವಾಮೀಜಿ ಹೇಳ್ತಾರೆ, ಅನಾಸಕ್ತಿಯನ್ನು ಅಭ್ಯಸಿಸಲಿಕ್ಕೆ 2 ಉಪಾಯಗಳಿವೆ. ಮೊದಲನೆಯದು, ನಾವು ಮನಸ್ಸಿನಲ್ಲಿ ಯಾವಾಗಲೂ ಆಲೋಚನೆ ಮಾಡ್ತಿರಬೇಕು, ನಾನು ಈ ಕರ್ಮದಿಂದ ಪೂರ್ತಿ ಬೇರೆ, ನಾನೇ ಬೇರೆ, ಈ ಕರ್ಮವೇ ಬೇರೆ. ಈ ಕರ್ಮ ಹೇಗೆ ಆಗುತ್ತೆ? ಇಂದ್ರಿಯಗಳು ವಿಷಯ ವಸ್ತುಗಳ ಸಂಪರ್ಕಕ್ಕೆ ಬಂದಾಗ ಒಂದು ಕೆಲಸ ನಡೆಯುತ್ತೆ. ಅದಕ್ಕೂ ಆತ್ಮನಾದ ನನಗೂ ಏನೂ ಸಂಬಂಧ ಇಲ್ಲ. ಆತ್ಮನಾದ ನಾನು ಸಾಕ್ಷಿ. ಶ್ರೀರಾಮಕೃಷ್ಣರು ಉದಾಹರಣೆ ಕೊಡ್ತಾರೆ. ಒಬ್ಬ ದೀಪದ ಬೆಳಕಿನಲ್ಲಿ ಭಾಗವತ ಓದ್ತಾನೆ, ಒಬ್ಬ ಅದೇ ದೀಪದ ಬೆಳಕಿನಲ್ಲಿ ಸುಳ್ಳು ಪತ್ರ ಬರೀತಾನೆ. ಈಗ ಆ ದೀಪಕ್ಕೆ ಭಾಗವತ ಓದಿದ ಪುಣ್ಯ ಬರುತ್ತಾ? ಸುಳ್ಳು ಪತ್ರವನ್ನು ಬರೆದ ಪಾಪ ಬರುತ್ತಾ? ಎರಡೂ ಬರಲ್ಲ. ಯಾಕೆ? ಆ ಬೆಳಕು ಕೇವಲ ಸಾಕ್ಷಿ. ಅದು ಭಾಗವತವನ್ನೂ ಓದಿಲ್ಲ, ಸುಳ್ಳು ಪತ್ರವನ್ನೂ ಬರೆದಿಲ್ಲ. ಅದು ಕೇವಲ 2ಕ್ಕೂ ವಿಟ್ನೆಸ್, ಸಾಕ್ಷಿಯಾಗಿತ್ತು. ಹಾಗೆಯೇ ನಾವು ಪ್ರತಿಯೊಂದು ಕೆಲಸ ಕಾರ್ಯ ಮಾಡುವಾಗ ಯೋಚಿಸಬೇಕಂತೆ, ನಾನು ಸಾಕ್ಷಿ. ಕಣ್ಣು ನೋಡ್ತಾ ಇದೆ, ಕಣ್ಣು ನೋಡುವುದನ್ನು ನಾನು ನೋಡ್ತಾ ಇದ್ದೇನೆ, ನಾನು ನೋಡ್ತಾ ಇಲ್ಲ. ನಾಲಿಗೆ ಮಾತನಾಡ್ತಿದೆ, ನಾಲಿಗೆ ಮಾತನಾಡುವುದನ್ನು ನಾನು ನೋಡ್ತಿದ್ದೇನೆ, ನಾನು ಮಾತನಾಡ್ತಿಲ್ಲ. ಹೀಗೆ ಇಂದ್ರಿಯಾರ್ಥೇಭ್ಯ ವರ್ತಂತ ಇತಿ ಧಾರಯನ್. ಇಂದ್ರಿಯಗಳು ವಿಷಯಗಳ ಸಂಪರ್ಕಕ್ಕೆ ಬಂದಾಗ ಈ ಎಲ್ಲ ಕ್ರಿಯೆಗಳು, ಚಟುವಟಿಕೆಗಳು ನಡೆಯುತ್ತವೆ. ನಿಜವಾದ ನಾನು ಸಾಕ್ಷಿ. ನಾಹಂ ಕರ್ತ ನ ಮೇ ಕರ್ಮ, ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತ. ತಿನ್ನುವವನೂ ನಾನಲ್ಲ, ತಿನ್ನುವ ಕ್ರಿಯೆಯೂ ನಾನಲ್ಲ, ತಿನ್ನಲ್ಪಡುವಿಕೆಯೂ ನಾನಲ್ಲ. ನಾನು ಏನೋ ನೋಡ್ತಾ ಇರುವವನು. ನೋಡೋಣ, ಅಭ್ಯಾಸ ಮಾಡೋಣ, ಪ್ರಯತ್ನ ಮಾಡೋಣ ಅಭ್ಯಾಸ ಮಾಡಲಿಕ್ಕೆ. ನಾನು ಸಾಕ್ಷಿ. ಇದು ಎಷ್ಟು ಪರಿಣಾಮಕಾರಿ ಅಂದರೆ, ಎಲ್ಲಿಯವರೆಗೆ ನಾನು ಸಾಕ್ಷಿ ಅಂತ ನಾನು ಅಂದ್ಕೊಂಡು ತಿಳಿದುಕೊಂಡು ನಾನು ಇನ್ನೊಬ್ಬರನ್ನು ಕೊಲೆ ಮಾಡಿದರೂ ಕೂಡ, ಕೊಲೆ ಮಾಡುವ ಕೆಲಸ ಇದೆಯಲ್ಲ, ಎಲ್ಲಕ್ಕಿಂತ ತುಂಬ ಕೆಟ್ಟ ಕೆಲಸ, ತುಂಬ ಸ್ಟ್ರಾಂಗ್ ಕೆಲಸ. ನಾನು ಇನ್ನೊಬ್ಬರನ್ನು ಕೊಲೆ ಮಾಡಿದರೂ ಕೂಡ ನಾನು ಸಾಕ್ಷಿ ಅಂತ ಅಂದ್ಕೊಂಡ್ರೆ ನನಗೆ ತಟ್ಟಲ್ಲ. ಸಾಕ್ಷಿ ಅಂದ್ಕೊಳ್ಬೇಕು, ಮತ್ತೆ ಅಂದ್ಕೊಳ್ದೆ ಮಾಡಿದರೆ ಪಾಪ ಬರುತ್ತೆ. ನಾನು ಸಾಕ್ಷಿ ಅಂತ ಅರಿತುಕೊಂಡು ಇನ್ನೊಬ್ಬರ ಕೊಲೆಯನ್ನು ಮಾಡಿದರೂ ಕೂಡ ನನಗೆ ತಟ್ಟಲ್ಲ. ನಾನು ಕೊಲ್ಲುವವನೂ ಅಲ್ಲ, ಕೊಲ್ಲಲ್ಪಟ್ಟ ಆ ವ್ಯಕ್ತಿನೂ ಅಲ್ಲ, ನಾನು ಆತ್ಮ. ಎಂಥ ಪವರ್ಫುಲ್ ಮಾತು.
ಸಾಕ್ಷಿ ನಾನು. ಒಂದನೇ ಉಪಾಯ, ಅನಾಸಕ್ತಿಯನ್ನು ಅಭ್ಯಸಿಸಲಿಕ್ಕೆ ಮೊದಲ ಉಪಾಯ ನಾನು ಸಾಕ್ಷಿ. ನಮಸ್ಕಾರ.